ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಶ್ರೀರಂಗಪಟ್ಟಣ ಹತ್ತಿರ ಇರೋ ಪಕ್ಷಿಧಾಮ ರಂಗನತಿಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ನೋಡಿ, ನಾವಿವಾಗ ಮನೆಯಿಂದ ಹೊರಟ್ವಿ. ನಾವು ಹೊರಡೋಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನ ಆಗಿತ್ತು, ಬಿಸಿಲು ಕೂಡ ತುಂಬ ಇತ್ತು. ನಾನು ನೋಡಿರಲಿಲ್ಲ, ಇದು ಫಸ್ಟ್ ಟೈಮ್ ನೋಡಿದ್ದು. ಸೊ ಹಾಗಾಗಿ ಮಧ್ಯಾಹ್ನ ಆದರೂ ಪರವಾಗಿಲ್ಲ ಅಂತ ಹೊರಟ್ವಿ. ಇದು ಲೊಕೇಟ್ ಆಗಿರೋದು ಶ್ರೀರಂಗಪಟ್ಟಣ ಹತ್ರ. ಸೊ ನೀವು ಹೈವೇಯಿಂದನೂ ಬರ್ಬೋದು, ಇಲ್ಲಾಂದರೆ ಶಾರ್ಟ್ಕಟ್ಟಿಂದನೂ ಬರ್ಬೋದು. ನಿಮಗೆ ಅಲ್ಲಿ ಎಂಟ್ರೆನ್ಸಲ್ಲೇ ದೊಡ್ಡ ಬೋರ್ಡ್ ಕಾಣಿಸುತ್ತೆ ನೋಡಿ. ಇವಾಗ ನಾವು ಅದ್ರ ಹತ್ತತ್ರ ಬಂದ್ವಿ. ಇಲ್ಲಿ ನೋಡಿ ಕಾಣಿಸುತ್ತೆ ಬೋರ್ಡು, ನಾನು ತೋರಿಸ್ತೀನಿ. ನನ್ನ ಲೆಫ್ಟಿಗೆ ಕಾಣ್ತಿದೆಯಲ್ಲ, ಇದೇ ಶ್ರೀರಂಗಪಟ್ಟಣ ಹತ್ರ ಇರೋ ಪಕ್ಷಿಧಾಮದ ರೋಡು. ಇಲ್ಲಿ ನೋಡಿ ಆರ್ಚಲ್ಲಿ ನಿಮಗೆ ಹೆಸರೆಲ್ಲ ಕಾಣಿಸುತ್ತೆ. ಸೊ ಇದೇ ನಮ್ಮ ರಂಗನತಿಟ್ಟು ಪಕ್ಷಿಧಾಮ. ಇದರಿಂದ ಒಳಗಡೆ ಸ್ವಲ್ಪ ದೂರ ಹೋಗಬೇಕು, ಜಾಸ್ತಿ ಏನಿಲ್ಲ, 1 ಇಲ್ಲ 1.5 ಕಿಲೋಮೀಟರ್ ಅಷ್ಟು ಆಗುತ್ತೆ. ಸೊ ನಾವು ಒಳಗಡೆ ಹೋಗ್ತಿದ್ವಿ ನೋಡಿ. ಇವಾಗ ಪಕ್ಕದಲ್ಲಿ ನೀವು ನೋಡ್ಬೋದು ನೀರು ಕೂಡ ಹರಿತಿದೆ. ಸೊ ನಾವಿದೆಲ್ಲ ನೋಡಿಕೊಂಡು ಒಳಗಡೆ ಇವಾಗ ಹೊರಟಿದ್ದೀವಿ. ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ಅಲ್ಲಿ ನೋಡಿ ಇವಾಗ ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ನಮಗೆ ಪಾರ್ಕಿಂಗಿಗೆ ಟಿಕೆಟ್ ಎಲ್ಲ ತಗೋತಾರೆ. ಬೈಕಿಗೆ ಇಲ್ಲಿ 15 ರುಪೀಸ್ ತೊಗೊಂಡ್ರು ಅಷ್ಟೇ. ಸೊ ನಾವು ಟಿಕೆಟ್ ತೊಗೊಂಡು ಇವಾಗ ಹೊರಟ್ವಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತಲ್ಲ, ಇಲ್ಲೇ ಒಳಗಡೆ ಪಾರ್ಕಿಂಗ್ ಇರೋದು. ಸೊ ನಡ್ಕೊಂಡು ಹೋಗೋರು ಹಾಗೆ ಸ್ಟ್ರೈಟ್ ಕೂಡ ನಡ್ಕೊಂಡು ಹೋಗ್ಬೋದು. ನೋಡಿ ಇವಾಗ ನಾನು ಬೋರ್ಡ್ ತೋರಿಸೋದ್ನಲ್ಲ, ಇದೇ ಎಂಟ್ರೆನ್ಸು. ಸೊ ನಾವಿವಾಗ ಪಾರ್ಕಿಂಗ್ ಹತ್ರ ಬಂದು ಪಾರ್ಕಿಂಗ್ ಮಾಡಿದ್ವಿ. ಫ್ರೆಂಡ್ಸ್, ಇವಾಗ ರಂಗನತಿಟ್ಟಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಸೊ ಪಾರ್ಕಿಂಗ್ ಮಾಡಿ ಇವಾಗ ಒಳಗಡೆ ಹೋಗ್ತಿದ್ದೀವಿ. ನೋಡೋಣ ಬನ್ನಿ, ಅಲ್ಲಿ ಏನೇನಿದೆ ನಿಮಗೂ ತೋರಿಸ್ತೀನಿ, ಸರಿನಾ? ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಇದು ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ನೋಡೋಣ, ನಿಮಗೂ ತೋರಿಸ್ತೀನಿ, ಸರಿನಾ? ಎಲ್ಲೆಲ್ಲೂ ಗ್ರೀನರಿ ಸಕ್ಕದಾಗಿ ಕಾಣಿಸ್ತಿದೆ ನೋಡಿ. ಗ್ರೀನರಿ, ಫುಲ್ ಗ್ರೀನರಿ. ನನ್ನ ಹಿಂದೆ ನೋಡಿ. ಫ್ರೆಂಡ್ಸ್ ನೋಡಿ, ಇದೇ ಪಕ್ಷಿಧಾಮ. ಸೊ ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ನೋಡೋಣ. ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋಗೋಣ, ಸರಿನಾ? ಇಲ್ಲಿ ನೋಡಿ, ಇದ್ರದ್ದು ಲೇಔಟ್ ಮಾಡಿದ್ದಾರೆ, ಇಲ್ಲಿ ಏನೇನಿದೆ ಅಂತ. ಫ್ರೆಂಡ್ಸ್, ನಾವಿವಾಗ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಂಡ್ವಿ. ಬೋಟಿಂಗಿಗೂ ಕೂಡ ಸಪ್ರೇಟ್ ಟಿಕೆಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲೇ ತಗೋಬೇಕು. ಸೊ ತಗೊಂಡು ನೋಡಿ, ಇದು ಎಂಟ್ರೆನ್ಸು. ಈಗ ಒಳಗಡೆ ಹೋಗ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ವಾವ್, ಸಕ್ಕದಾಗಿದೆ ಇಲ್ಲೆಲ್ಲ ನೋಡಿ. ನಾವು ಒಳಗಡೆ ಬಂದಿದ ತಕ್ಷಣ ತುಂಬ ಚೆನ್ನಾಗಿರೋ ವ್ಯೂ ಕಾಣಿಸ್ತು. ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ ಒಳಗಡೆ. ಆವಾಗ ಅಲ್ಲಿ ಫೌಂಟೇನ್ ಥರ ಏನೋ ಮಾಡಿದ್ರು, ಬಟ್ ಅಲ್ಲಿ ಅದನ್ನು ಸ್ಟಾರ್ಟ್ ಮಾಡಿರಲಿಲ್ಲ, ಸುಮ್ಮನೆ ಹಾಗೆ ನೀರು ನಿಂತಿತ್ತು. ಅದನ್ನು ಕೂಡ ನೋಡಿಕೊಂಡು ಇವಾಗ ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ಇಲ್ಲೊಂದು ಮರ ತೋರಿಸ್ತೀನಿ ನೋಡಿ. ಇದು ಎಷ್ಟು ದೊಡ್ಡದಾಗಿದೆ ಗೊತ್ತಾ? ನೋಡಿ, ಸಕ್ಕದಾಗಿದೆ. ಸೊ ಫಸ್ಟು ನಾವಿಲ್ಲಿ ಬೋಟಿಂಗ್ ಹೋಗ್ಬಿಟ್ಟು ಬಂದ್ಬಿಡ್ತೀವಿ, ಆಮೇಲಿಂದ ಬೇರೆ ಎಲ್ಲ ತೋರಿಸ್ತೀನಿ, ಓಕೆನಾ? ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ಬೋಟಿಂಗ್ ಹೋಗ್ತಿದ್ದೀವಲ್ವ, ಅಲ್ಲಿ ಮೊಸಳೆ ಎಲ್ಲ ಹತ್ತತ್ರನೇ ಇರುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ ಗ್ರೀನರಿ, ಫುಲ್ ಗ್ರೀನರಿ. ಆ್ಯಕ್ಚುಲಿ ಬಿಸಿಲು ಎಷ್ಟಿದೆ ಅಂದರೆ ತುಂಬ ಬಿಸಿಲಿದೆ, ಬಟ್ ಇಲ್ಲಿ ಗಿಡ ಇರೋದ್ರಿಂದ ನನಗೆ ಗೊತ್ತೇ ಆಗ್ತಿಲ್ಲ ಬಿಸಿಲಿರೋದು. ನಡೀರಿ, ಇವಾಗ ಬೋಟಿಂಗ್ ಹೋಗ್ಬಿಟ್ಟು ನೆಕ್ಸ್ಟು ಬೇರೆ ಕಡೆ ಹೋಗ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಸೈಡಲ್ಲಿ ಒಂದು ಬೋರ್ಡ್ನ ಹಾಕಿದ್ದೀನಿ. ಇಲ್ಲಿ ಇಷ್ಟು ವೆರೈಟೀಸ್ ಆಫ್ ಗಿಡಗಳು, ಮರಗಳು ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಆ್ಯಕ್ಚುಲಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಪಾರ್ಕ್ ಇದೆ. ಅದಾದಮೇಲೆ ಇಲ್ಲಿ ಸೀಟ್ಸ್ ಎಲ್ಲ ಇದೆ ಕೂತ್ಕೊಳ್ಳೋಕ್ಕೆ. ಸೊ ಇದು ಅಲ್ಲಿ ನೋಡಿ, ಒಂದು ಹಕ್ಕಿ ಕಾಣಿಸ್ತಿದೆ ಅಲ್ಲ ನಿಮಗೆ ಒಳಗಡೆ. ಚೆನ್ನಾಗಿದೆ ಇಲ್ಲಿ.
ಫ್ರೆಂಡ್ಸ್ ಅಲ್ಲಿ ಒಳಗಡೆ ಹೋಗಿ ಮೊಸಳೆ ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಬಿಸಿಲಿರೋದ್ರಿಂದ ಎಲ್ಲ ಮೇಲ್ಗಡೆ ಮಲಗಿರುತ್ತೆ. ಸೊ ಅದನ್ನು ತೋರಿಸ್ತೀನಿ. ನೋಡಿ ಇದೇ ಬೋಟಿಂಗ್ ಪಾಯಿಂಟು. ಇವಾಗ ಇದ್ರೊಳಗಡೆ ಹೋಗಿ ನೋಡೋಣ ಅಲ್ಲಿ ಏನೇನಿರುತ್ತೆ ಅಂತ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಹಾಗಾಗಿ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದೀನಿ. ಸೊ ಅಲ್ಲಿ ಒಳಗಡೆ ಹೋದ್ವಿ, ಅವರು ಲೈಫ್ ಜಾಕೆಟ್ ಹಾಕೋಬೇಕು ಅಂತ ಹೇಳಿದ್ರು. ಸೊ ಎಲ್ಲರೂ ಒಂದೊಂದು ಲೈಫ್ ಜಾಕೆಟ್ ಹಾಕೋತಾ ಇದ್ದೀವಿ. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಸೊ ಅಲ್ಲಿ ಎಷ್ಟೇ ಸೆಕ್ಯೂರಿಟಿ ಅಥವಾ ಏನೇ ಇದ್ರೂ ಲೈಫ್ ಜಾಕೆಟ್ ಕಂಪಲ್ಸರಿ ಅಂತ ಹೇಳಿ ಸೊ ಲೈಫ್ ಜಾಕೆಟ್ನ ನಾವಿವಾಗ ಹಾಕೋತಾ ಇದ್ದೀವಿ. ನಾನು ನೋಡಿದ್ರೆ ಉಲ್ಟಾನೇ ಹಾಕೋಬಿಟ್ಟಿದ್ದೆ. ಆಮೇಲಿಂದ ಪುನಃ ತೆಗೆದು ಅದನ್ನು ಸೀದಾ ಹಾಕ್ಕೊಂಡೆ. ಸೊ ಹತ್ತಬೇಕಾದ್ರೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಸೇತುವೆ ನೀರು ಒಳಗಡೆ ಅದು ಬಿಟ್ಟಿರೋದ್ರಿಂದ ಅದು ಸ್ವಲ್ಪ ಶೇಕ್ ಆಗ್ತಿತ್ತು. ನೋಡಿ ನಾವು ಹೋಗ್ತಿರೋ ಬೋಟು ಇದೇನೆ. ಸೊ ಹಾಗಾಗಿ ಇವಾಗ ಒಳಗಡೆ ಹೋಗಿ ಹತ್ತಿ ಕೂತ್ಕೊಂಡ್ವಿ ಇನ್ನೇನು. ಸೊ ಹತ್ತಿದ್ದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹತ್ತದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಇಲ್ಲಿ ಎಡ್ಜಲ್ಲೇ ಸೀಟ್ ಸಿಕ್ತು. ಸೊ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಕೂತ್ಕೊಬಿಟ್ಟೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಹಕ್ಕಿನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಈ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದು ಇದೇ ಹಕ್ಕಿ. ಸೊ ಅದ್ರ ಮರಿಗಳ ಜೊತೆ ಇರೋದನ್ನು ಕೂಡ ಹಾಕಿದ್ದೀನಿ. ಈ ಹಕ್ಕಿ ಹೆಸರು ಬಂದು ಸ್ಪಾಟೆಡ್ ಬಿಲ್ ಪೆಲಿಕನ್ಸ್ ಅಂತ. ಸೊ ಇದನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ, ಇದೇ ಹಕ್ಕಿ ಅಲ್ಲಿರೋದು. ಫ್ರೆಂಡ್ಸ್, ಬೋಟ್ನ ಇಲ್ಲಿ ಮೋಟ್ರಿಂದ ಓಡಿಸಲ್ಲ, ಹುಟ್ಟು ಬರುತ್ತಲ್ಲ ಅದರಿಂದನೇ ಸಾಗಿಸ್ತಾರೆ. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ನೋಡಿ, ನೀವು ನೋಡ್ತಿರ್ಬೋದು ಇವರು ದೋಣಿನ ಹಂಗೆ ಸಾಗಿಸ್ತಿದ್ದಾರೆ. ಈ ಕಡೆ ಕಾಣ್ತಿರೋ ಹಕ್ಕಿ ಹೆಸರು ಬಂದು ಸ್ನೋಯಿ ಈಗ್ರೆಟ್ ಅಂತ. ಇದು ನಾರ್ತ್ ಸೆಂಟ್ರಲ್ ಆ್ಯಂಡ್ ಸೌತ್ ಅಮೇರಿಕಾಯಿಂದ ಬಂದಿರುತ್ತೆ. ಸೊ ಇವು ಕೂಡ ಅಲ್ಲಿ ತುಂಬ ಚಳಿ ಅಂತ ಈ ಕಡೆ ಬಂದು ವಲಸೆ ಮರಿ ಹಾಕಕ್ಕೆ ಬಂದಿರುತ್ತೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ಅಲ್ವಾ, ಇವ್ರು ಏನಕ್ಕೆ ಹುಟ್ಟಿಂದ ಸಾಗಿಸೋದು ದೋಣಿನ ಅಂದರೆ ಇಲ್ಲಿ ಮೀನುಗಳಿರುತ್ತೆ, ಆಮೇಲೆ ಈ ಹಕ್ಕಿಗಳೆಲ್ಲ ಇರುತ್ತಲ್ಲ, ಇಲ್ಲಿ ಮೋಟ್ರ್ ಏನಾದರೂ ಸೌಂಡ್ ಮಾಡಿದ್ರೆ ಸೊ ಈ ಹಕ್ಕಿಗಳೆಲ್ಲ ಹಾರೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಆ ಮೋಟ್ರಿಗೆ ಸಿಕ್ಕಿ ತುಂಬ ಮೀನುಗಳು ಸತ್ತೋಗುತ್ತೆ. ಹಾಗೆ ಮೊಸಳೆ ಕೂಡ ಇರುತ್ತೆ. ಇದನ್ನೆಲ್ಲ ಅವರು ಅವಾಯ್ಡ್ ಮಾಡೋಕ್ಕೆ ಈ ಹುಟ್ಟಿಂದನೇ ಬೋಟ್ನ ಸಾಗಿಸ್ತಾರೆ. ಸಂಡೇ ಮತ್ತು ಸ್ಯಾಟರ್ಡೆ ತುಂಬ ರಶ್ ಇದ್ದರೂ ಕೂಡ ಇವರು ಎಷ್ಟೇ ಕಷ್ಟ ಆದರೂ ಕೂಡ ಈ ಹುಟ್ಟಿಂದನೇ ಅವರು 15 ಟ್ರಿಪ್ಸ್ ಏನೋ ಹೊಡಿತಾರಂತೆ. ಸೊ ನಮಗಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಹೇಳ್ತಿದ್ರು. ನೋಡ್ಬೋದು ಇವಾಗ ನೆಕ್ಸ್ಟು. ಈ ಹಕ್ಕಿ ಹೆಸರು ಬಂದು ಓಪನ್ ಬಿಲ್ಸ್ ಸ್ಟ್ರೋಕ್ಸ್ ಅಂತ. ಇದ್ರದ್ದು ಬೀಕು ಕ್ಲೋಸ್ ಆಗಿರಲ್ಲ, ಅರ್ಧ ಓಪನ್ ಇರುತ್ತೆ. ಸೊ ಇದು ಎಲ್ಲಿಂದ ಬರುತ್ತೆ ಅಂದರೆ ಸೌತ್ ಏಷ್ಯಾಯಿಂದ ಬರುತ್ತೆ. ಸೊ ಅದು ಕೂಡ ಇಲ್ಲಿಗೆ ಬಂದು ಅದ್ರ ಮರಿನ ಮಾಡಿಕೊಂಡು ಆ ಮರಿನ 3 ತಿಂಗಳವರೆಗೂ ಆರೈಕೆ ಮಾಡಿ ಹಾರೋ ಥರ ಮಾಡಿ ನೆಕ್ಸ್ಟು ಇಲ್ಲಿಂದ ಇದನ್ನು ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಹಕ್ಕಿ ಯಾವುದಪ್ಪ ಅಂದರೆ ಸ್ಪಾಟ್ ಬಿಲ್ಟ್ ಪೆಲಿಕನ್. ಈ ಹಕ್ಕಿ ಎಲ್ಲಪ್ಪ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂದರೆ ಸೌತ್ ಏಷ್ಯಾ, ಸೌತ್ ಇರಾನ್, ಹಾಗೆ ಇಂಡೋನೇಷ್ಯಾ, ಶ್ರೀಲಂಕಾ, ಹಾಗೆ ಕಾಂಬೋಡಿಯಾ. ಇದು ಮೇನಾಗಿ ನಮಗೆ ಸದರನ್ ಇರಾನಲ್ಲೇ ಈ ಹಕ್ಕಿನ ನಾವು ಜಾಸ್ತಿ ನೋಡೋಕ್ಕಾಗೋದು. ನೆಕ್ಸ್ಟು ಇಲ್ಲಿ ನೋಡಿ, ಸ್ವಲ್ಪ ಹತ್ತಿರದಲ್ಲೇ ಮೊಸಳೆ ಕಾಣ್ತಿದೆ. ನಾನು ಆರೋ ಮಾರ್ಕ್ ತೋರಿಸ್ತಿದ್ದೀನಲ್ವ, ಇಲ್ಲಿ ನೀರು ಒಳಗಡೆ ಇತ್ತು. ಸೊ ಹಾಗಾಗಿ ಅದು ಜಾಸ್ತಿ ಏನು ಕಾಣಿಸ್ತಿರ್ಲಿಲ್ಲ, ಸ್ವಲ್ಪ ಕಾಣಿಸ್ತಿದೆ. ಅದಕ್ಕೆ ನಾನು ಸ್ವಲ್ಪ ಆರೋ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟು ತುಂಬ ದೊಡ್ಡದು ಕ್ರೊಕೊಡೈಲ್ಸ್ಗಳಿದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇವಾಗ ನಮಗೆ ಎಂಟ್ರೆನ್ಸಲ್ಲಿ ಇದು ಒಂದೇ ಸಿಕ್ಕಿದ್ದು, ಸರಿನಾ? ನೆಕ್ಸ್ಟು ಇವಾಗ ನಾವು ಸ್ವಲ್ಪ ಮುಂದೆ ಹೋದ್ವಿ, ಆವಾಗ ನಮಗೆ ಈ ಹಕ್ಕಿ ಸಿಕ್ತು. ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತೀನಿ. ಇದ್ರ ನೇಮ್ ಬಂದು ಪೇಂಟೆಡ್ ಸ್ಟಾಕ್ ಅಂತ. ಇದು ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ ಇದರಿಂದೆಲ್ಲ ಬಂದಿರುತ್ತೆ. ಸೊ ತಮಿಳ್ನಾಡು ಮತ್ತು ಕಾಂಬೋಡಿಯಾ ಇಲ್ಲೆಲ್ಲ ನಾವು ನೋಡ್ಬೋದು ಈ ಹಕ್ಕಿನ. ಈ ಹಕ್ಕಿ ಜಾಸ್ತಿ ನೀರಿರೋ ಕಡೆ ಇರುತ್ತೆ. ಇದು ಮೇನಾಗಿ ನಮಗೆ ಸದರನ್ ಏಷ್ಯಾದಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ. ಇದು ಬಾವ್ಲಿದೆ ಇನ್ನೊಂದು ಸ್ಪೀಶೀಸು. ಫೇಸು ಸ್ವಲ್ಪ ಬೇರೆ ಥರ ಇರುತ್ತೆ, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇದು ಎಲ್ಲಿಂದ ಬರುತ್ತಪ್ಪ ಅಂದರೆ ಮಲೇಷ್ಯಾ ಮತ್ತು ಆಸ್ಟ್ರೇಲಿಯಾ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವು ಒಂದು ಮೊಸಳೆ ಎಷ್ಟು ದೊಡ್ಡದು ನಮ್ಮ ಬೋಟಿಂದ ಆ ಕಡೆ ಹೋಗ್ತಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡಿ, ನಾವಿಲ್ಲಿ ಒಂದು ಮೊಸಳೆ ಬರೋದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಅಲ್ಲಲ್ಲಿ ಕಾಣಿಸುತ್ತೆ.
ಸೊ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ನಡ್ಕೊಂಡು ಅದು ನೀರ್ ಕಡೆಗೆ ಬರ್ತಿತ್ತು. ಸೊ ಅದನ್ನ ನಾನು ಅಲ್ಲಿ ವಿಡಿಯೋ ತಗೊಂಡೆ. ನೆಕ್ಸ್ಟು ಮೋಸ್ಟ್ಲಿ ನೀರ್ ಒಳಗಡೆ ಧುಮುಕ್ತಿತ್ತು, ಅದನ್ನ ತಗೊಳಕ್ ಆಗ್ಲಿಲ್ಲ. ಸೊ ಹತ್ರ ಬರೋದನ್ನ ಮಾತ್ರ ತಗೊಂಡೆ. ಇವಾಗ ಅಲ್ಲಿ ಹಿಂದೆ ಇನ್ನೊಂದು ಮೊಸಳೆ ಮಲಗಿತ್ತು. ನಮ್ಗೆ ಆ ಬೋಟ್‌ನ ಅದ್ರ ಹತ್ರನೇ ತಗೊಂಡೋದ್ರು. ನಾವು ಅದು ಮೊಸಳೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದು ಏನೋ ಮರದ ದಿಂಡು ಆ ಥರ ಏನೋ ಅನ್ಕೊಂಡ್ವಿ. ಬಟ್ ಎಷ್ಟು ದೊಡ್ಡದು ಗ್ರೀನ್ ಕಲರಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಮೊಸಳೆ. ನಾನು ಆರೋ ಮಾರ್ಕಲ್ಲಿ ನಿಮಗೆ ತೋರಿಸ್ತಿದೀನಿ ನೋಡಿ. ಇದೇ ಮೊಸಳೆ. ನಮ್ಮನ್ನ ಹತ್ರದವರೆಗೂನು ಕರ್ಕೊಂಡೋಗಿ ಅದನ್ನ ತೋರ್ಸಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಹೆದರಿಕೆನೂ ಆಗ್ಬಿಡ್ತು, ಎಲ್ಲಪ್ಪ ಬಂದ್ಬಿಡುತ್ತೆ ಕಚ್ಚಕ್ಕೆ ಅಂತ. ಸೊ ನೀವು ನೋಡಿ ಇವಾಗ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಮೊಸಳೆ. ಗ್ರೀನ್ ಕಲರು ಮಲಗಿತ್ತು. ಬಟ್ ಕಣ್ಣೆಲ್ಲ ಬಿಟ್ಟಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು, ಅದನ್ನೆಲ್ಲ ಕೂಗಿ ಹತ್ರದಲ್ಲಿ ಎಂಜಾಯ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಮುಂದೆ ಹೊರಟ್ವಿ. ನೋಡಿದ್ರಾ ನೀವು ಅದೆಷ್ಟು ಚೆನ್ನಾಗಿತ್ತು ಅಂತ. ಸೊ ನೆಕ್ಸ್ಟ್ ಇಲ್ಲಿ 2 ಮೊಸಳೆ ಮುಂದೆ ಹೋಗ್ತಾ ಕಾಣಿಸ್ತು. ನಾನಿಲ್ಲಿ 2 ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ. ಸೊ ಅದನ್ನ ಹತ್ರದಿಂದ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂದು ಅಲ್ಲೇ ಇತ್ತು, ಇನ್ನೊಂದು ಅದರ ಹತ್ರ ಬರ್ತಿತ್ತು. ನೆಕ್ಸ್ಟ್ ಇನ್ನೊಂದು ನಮ್ಮ ಬೋಟ್ ಹತ್ರನೇ ಬರ್ತಿತ್ತು. ಅದನ್ನು ಕೂಡ ನೋಡಿದ್ವಿ. ಅದಾದ್ಮೇಲೆ ಮುಂದೆ ಹೋಗ್ತಾ ಇನ್ನೊಂದು ನೋಡಿದ್ವಿ. ಅದು ಬಾಯಿ ತೆಗ್ದು ಮಲಗಿತ್ತು. ಸೊ ಆಕ್ಸಿಜನ್ಗೋಸ್ಕರ ಅದು ಬಾಯಿ ತೆಗ್ದು ಮಲ್ಕೊಳ್ಳುತ್ತಂತೆ. ಇವಾಗ ನೆಕ್ಸ್ಟು ನಾನು ತೋರಿಸ್ತಿರೋ ಹಕ್ಕಿ ಹೆಸರು ಗ್ರೇ ಪೆಲಿಕನ್ ಅಂತ. ಇದನ್ನ ನಾವು ಜಾಸ್ತಿ ಐಲ್ಯಾಂಡ್ಸಲ್ಲಿ ಮತ್ತು ನೀರಿರೋ ಜಾಗದಲ್ಲಿ, ಲೇಕ್ಸಲ್ಲಿ ನೋಡ್ಬೋದು. ನೆಕ್ಸ್ಟ್ ಹಕ್ಕಿ ಬಂದು ರಿವರ್ ಟರ್ನ್ ಅಂತ. ಈ ಹಕ್ಕಿ ಎಲ್ಲಪ್ಪ ನಾವು ನೋಡೋಕ್ಕೆ ಸಿಗುತ್ತೆ ಅಂದರೆ, ಇಂಗ್ಲೆಂಡಿಂದ ಈ ಹಕ್ಕಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.